ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು 10ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಗದ್ಯ ಪಾಠ 6 ಶಬರಿ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಪದಗಳ ಅರ್ಥ: ಅಣಿ ಸಿದ್ಧತೆ, ಅಬ್ಬೆ ತಾಯಿ, ಅರಿ ತಿಳಿ, ಅರ್ತಿ ಪ್ರೀತಿ, ಅಸುರ ರಾಕ್ಷಸ, ಅಳಲು ದುಃಖ, ಆದರ ಪ್ರೀತಿ, ಆನನ ಮುಖ, ಆನು ತಾಳು, ಉಲ್ಕೆ ಆಕಾಶದಿಂದ ಭೂಮಿಗೆ ಬೀಳುವ ತೇಜಪುಂಜವಾದ ಆಕಾಶಕಾಯ, ಊನೆಯ ಕೊರತೆ, ಎಂತರೋ ಎಂತಹವರೋ, ಎಡೆ ಸ್ಥಳ, ಎರೆ ಬೇಡು ಪ್ರಾರ್ಥಿಸು, ಐದಿ ಹೋಗಿ, ಕಂಪು ಸುವಾಸನೆ, ಕಡು ಅತಿ, ಕರ ಕೈ, ಕರುಕ ಉರಿದ ಬತ್ತಿಯ ಕಪ್ಪು ಭಾಗ, ಚಿರ ಶಾಶ್ವತ, ತಣಿವು ತೃಪ್ತಿ, ತುಸ ಸ್ವಲ್ಪವು, ತೃಷೆ ಬಾಯಾರಿಕೆ, ತೇಜ ಕಾಂತಿ, ಧೃತಿ ಧೈರ್ಯ, ನಲ್ಮೆ ಪ್ರೀತಿ, ನೆಚ್ಚು ನಂಬು, ನೆರವು ಸಹಾಯ, ಪದ ಪಾದ, ಪೂನ್ಕೆ ದೃಢ ನಿರ್ಧಾರ, ಪೆರೆ ಚಂದ್ರ, ಪೊಗಳು ಹೊಗಳು, ಬಂಬಲ ಗುಂಪು, ಬನ್ನ ಕಷ್ಟ ತೊಂದರೆ, ಬಯಕೆ ಇಚ್ಛೆ, ಬಳಿ ದಾರಿ, ಬೆರಗು ಆಶ್ಚರ್ಯ, ಬೇಗೆ ದುಃಖವೆಂಬ ಬೆಂಕಿ, ಭೂಮಿ ಜಾತೆ ಸೀತೆ, ಮಧುಕರ ದುಂಬಿ, ಮಧುಪರ್ಕ ಅತಿಥಿಗಳಿಗೆ ನೀಡುವ ಮೊಸರು, ತುಪ್ಪ, ಹಾಲು, ಜೇನುತುಪ್ಪ, ಸಕ್ಕರೆ ಮಿಶ್ರಿತ ಪಾನೀಯ, ಮರುಳು ಮೋಡಿ, ರೇವು ಬಂದರು, ಲೇಸು ಉತ್ತಮ, ವೇದಿ ಹೋಮ ನಡೆಯುವ ಸ್ಥಳ, ಶ್ರಮಣಿ ತಪಸ್ವಿನಿ, ಸನಿಯ ಸಮೀಪ, ಸವಿ ಸಿಹಿ, ಸಿದ್ಧ ತಪಸ್ವಿ, ಸುರಭಿ ಕಾಮಧೇನು, ಹವಣು ಸಿದ್ಧತೆ, ಹಳು ಕಾಡು. ತತ್ಸಮ ತದ್ಭವಗಳು: ಚೀರ ಸೀರೆ, ತವಸಿ ತಪಸ್ವಿ, ದಿಟ್ಟಿ ದೃಷ್ಟಿ. ಮುಂದಿನ ಭಾಗ: ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ: ಶ್ರೀರಾಮನ ತಂದೆಯ ಹೆಸರೇನು? ಉತ್ತರ: ಶ್ರೀರಾಮನ ತಂದೆಯ ಹೆಸರು ದಶರಥ. ಎರಡನೇ ಪ್ರಶ್ನೆ: ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಏನನ್ನು ಸಂಗ್ರಹಿಸಿದ್ದಳು? ಉತ್ತರ: ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಪರಿಮಳದ ಹೂವು, ಮಧುಪರ್ಕ ಮತ್ತು ರುಚಿಕರವಾದ ಹಣ್ಣು ಹಂಪಲುಗಳನ್ನು ಸಂಗ್ರಹಿಸಿದ್ದಳು. ಮೂರನೇ ಪ್ರಶ್ನೆ: ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಯಾರು? ಉತ್ತರ: ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಶಬರಿ. ನಾಲ್ಕನೇ ಪ್ರಶ್ನೆ: ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಯಾರು? ಉತ್ತರ: ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಧನು ಎಂಬ ರಾಕ್ಷಸ. ಐದನೇ ಪ್ರಶ್ನೆ: ಶಬರಿ ಗೀತನಾಟಕದ ಕರ್ತೃ ಯಾರು? ಉತ್ತರ: ಶಬರಿ
ಮುಂದಿನ ಭಾಗ. ಕೊಟ್ಟಿರುವ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ, ರಾಮನು ಗಿರಿವನವನ್ನು ಏನೆಂದು ಪ್ರಾರ್ಥಿಸಿದನು? ಉತ್ತರ, ದೊರೆವಳೆ ಸೀತೆ, ದೊರೆವಳೆ ಭೂಮಿಜಾತೆ, ಆತ್ಮಕಾಮ ಕಲ್ಪಲತೆ, ಗಿರಿವನವೇ ಹೇಳಿರಿ ಬೇಡುವೆ ದೊರೆವಳೆ. ದೊರೆಯಲೆ ಚೆಲುವೆ ಅವಳ ನೆಲೆ ಯಾರು ಬಲ್ಲಿರಿ, ಹೇಳಿ ಎನ್ನರಸಿ ದೊರೆಯಳೆ. ಈ ಬೇಗೆ ನನ್ನೆದೆಯನ್ನು ಜಗವನ್ನು ಬಿಡದೆ ಸುಡುತ್ತಿದೆ ಅಯ್ಯೋ ಎಂದು ರಾಮನು ಗಿರಿವನವನ್ನು ಪ್ರಾರ್ಥಿಸಿದನು. ಎರಡನೇ ಪ್ರಶ್ನೆ, ಲಕ್ಷ್ಮಣನು ಅಣ್ಣನನ್ನು ಹೇಗೆ ಸಂತೈಸಿದನು? ಉತ್ತರ, ತನ್ನ ಜೀವಕ್ಕೆ ಜೀವವಾದ ಸೀತೆಯನ್ನು ಕಳೆದುಕೊಂಡ ರಾಮನು ಸೀತೆ ದೊರೆಯಳೆ ಎಂದು ಗಿರಿವನವನ್ನು ಬೇಡುತ್ತಾ ಶೋಕಿಸುತ್ತಿದ್ದ ಸಂದರ್ಭದಲ್ಲಿ ಲಕ್ಷ್ಮಣನು ತಾಳಿಕೋ ಅಣ್ಣ ತಾಳಿಕೋ, ಸೂರ್ಯನೇ ತೇಜಗೆಡೆ ತೇಜಸ್ಸಿಗೆ ಎಡೆಯಾರು, ರಾಮನೇ ಧೈರ್ಯಗೆಡೆ ಸ್ಥೈರ್ಯಕ್ಕೆ ಎಡೆಯಾರು ಎಂದು ಅಣ್ಣನನ್ನು ಸಂತೈಸಿದನು. ಮೂರನೇ ಪ್ರಶ್ನೆ, ರಾಮನ ಸ್ವಾಗತಕ್ಕಾಗಿ ಶಬರಿ ಮಾಡಿಕೊಂಡಿದ್ದ ಸಿದ್ಧತೆಗಳೇನು? ಉತ್ತರ, ರಾಮನ ಸ್ವಾಗತಕ್ಕಾಗಿ ಶಬರಿ ಚೆಂದಳಿರು, ತಳಿರೆಳೆ, ಹೂವು, ಹಣ್ಣು, ಹಂಪಲುಗಳನ್ನು ಸಂಗ್ರಹಿಸಿದ್ದಳು. ಇವುಗಳ ಜೊತೆಗೆ ಮಧುಪರ್ಕವನ್ನು ಇರಿಸಿದ್ದಳು. ಅವಳು ಪ್ರತಿದಿನವೂ ಬಾಡಿ ಹೋದ ಹೂ, ಹಣ್ಣು, ಹಂಪಲುಗಳನ್ನು, ತಳಿರುಗಳನ್ನು ವಿಂಗಡಿಸುತ್ತಾ ಅವುಗಳ ಜಾಗದಲ್ಲಿ ಹೊಸದನ್ನು ಇಡುತ್ತಾ ರಾಮನಿಗಾಗಿ ಹೂಮಾಲೆಯೊಂದಿಗೆ ಕಾದಿರುತ್ತಾಳೆ. ನಾಲ್ಕನೇ ಪ್ರಶ್ನೆ, ಶಬರಿಯು ರಾಮ ಲಕ್ಷ್ಮಣರನ್ನು ಉಪಚರಿಸಿದ ರೀತಿಯನ್ನು ವಿವರಿಸಿ. ಉತ್ತರ, ಬಾಗಿಲಿನ ಬಳಿ ರಾಮ ಬಂದು ನಿಂತಿರುವುದನ್ನು ಕಂಡ ಶಬರಿ ಅವನ ಸನಿಹ ಬಂದು ಮೈದಡವಿ ಪಾದಕ್ಕೆ ನಮಸ್ಕರಿಸಿ ಅವನ ಕೈಯನ್ನು ಕಣ್ಣಿಗೊತ್ತಿಕೊಂಡು ಕಂಬನಿ ಸುರಿಸಿದಳು. ರಾಮ ಲಕ್ಷ್ಮಣರನ್ನು ಬನ್ನಿರಿ ಎಂದು ಗದ್ಗತಿಸುತ್ತಾ ಬಲು ಹಂಬಲದಿಂದ ಬಗೆ ಬಗೆಯ ಕಂಪ ನೀಡುವ ವನಮಾಲೆಯನ್ನು ರಾಮನ ಕೊರಳಿಗಿಟ್ಟು ತಾನು ತಂದ ಹಣ್ಣನ್ನು ಜಗತ್ತಿನಲ್ಲೇ ಇದರಷ್ಟು ರುಚಿಯಾದ ಹಣ್ಣು ಯಾವುದೂ ಇಲ್ಲ ಎನ್ನುತ್ತಾ ಅವರ ಕೈಯೊಳಿಡುತ್ತಾಳೆ. ಅವುಗಳನ್ನು ಸವಿದು ಸುಪ್ರಸನ್ನರಾದ ರಾಜಕುವರರನ್ನು ಕಂಡು ಶಬರಿ ಧನ್ಯಭಾವ ಹೊಂದಿದಳು. ಮುಂದಿನ ಪ್ರಶ್ನೆ, ಆತಿಥ್ಯ ಸ್ವೀಕರಿಸಿದ ರಾಮ ಲಕ್ಷ್ಮಣರು ಶಬರಿಗೆ ಏನು ಹೇಳಿದರು? ಉತ್ತರ, ಶಬರಿಯ ಆತಿಥ್ಯ ಸ್ವೀಕರಿಸಿದ ರಾಮ ಲಕ್ಷ್ಮಣರು ಸುಪ್ರಸನ್ನರಾದರು. ರಾಮನು ಶಬರಿಗೆ, ನಿನ್ನ ಆಧರದೊಳು ಸುಖಿ ನಾವು, ಕಾಡಿನಲ್ಲಿ ಈ ಸವಿ ಉಣಿಸಿದ ನಿನಗೆ ನಾವು ಋಣಿಯಾಗಿದ್ದೇವೆ. ನಿನ್ನ ಸತ್ಕಾರದಲ್ಲಿ ಸ್ವಲ್ಪವೂ ಕೊರತೆಯಿಲ್ಲ. ಅಯೋಧ್ಯೆಯ ಅರಮನೆಯಲ್ಲಿ ಇದಕ್ಕಿಂತ ಲೇಸಿಲ್ಲ. ಇದು ಕಾಡು ಎಂಬುದನ್ನು ಮರೆತು ನಮ್ಮ ಮನೆಯೆಂದು ಅರಿತೆವು. ಇಷ್ಟು ಆದರ ತೋರಿದ ನಿನ್ನನ್ನು ನಮ್ಮ ತಾಯಿ ಎಂದು ಭಾವಿಸಿದ್ದೇವೆ ಎಂದನು. ಮುಂದಿನ ಭಾಗ, ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ, ಶಬರಿಯ ಚಿಂತೆ ಇಂಗಿ ಹೋದ ಸಂದರ್ಭದ ಸ್ವಾರಸ್ಯವನ್ನು ವಿವರಿಸಿ. ಉತ್ತರ, ಶ್ರೀರಾಮನ ಗುಣ ಸ್ವಭಾವಗಳ ಸೆಳೆತಕ್ಕೆ ಸಿಕ್ಕಿ ಅವನನ್ನು ಕಾಣುವುದೇ ಏಕೈಕ ಪರಮಗುರಿ ಎಂದು ಭಾವಿಸಿದ್ದ ಅಸಂಖ್ಯಾತ ಭಕ್ತರಲ್ಲಿ ಶಬರಿಯು ಒಬ್ಬಳು. ಈಕೆಯು ಮತಂಗ ಋಷಿಯ ಆಶ್ರಮದಲ್ಲಿದ್ದವಳು. ಮತಂಗರು ದಿವ್ಯಲೋಕವನ್ನು ಸೇರಿದ ಬಳಿಕ ರಾಮಧ್ಯಾನದಲ್ಲಿ ತಲ್ಲೀನಳಾಗಿ ಶ್ರೀರಾಮನ ದರ್ಶನಕ್ಕಾಗಿ ಹಾತೊರೆಯುತ್ತಿದ್ದಳು. ಸೀತಾಪಹರಣದ ನಂತರ ಶೋಕತಪ್ತರಾದ ರಾಮ ಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಿದ್ದಾಗ
ತಪಸ್ವಿಯಾದ ಧನು ಎಂಬುವವರ ಸೂಚನೆಯಂತೆ ಮತಂಗ ಆಶ್ರಮವನ್ನು ಪ್ರವೇಶಿಸುತ್ತಾರೆ. ಅಲ್ಲಿ ರಾಮನ ಬರುವಿಕೆಯನ್ನೇ ಕಾದು ಕಾದು ಕಾತರಿಸಿ ಮುಪ್ಪಾದ ಭಕ್ತಿಯೇ ರೂಪುಗೊಂಡಂತೆ ಇದ್ದ ಶಬರಿಯನ್ನು ದರ್ಶಿಸುತ್ತಾರೆ. ತನ್ನ ಆರಾಧ್ಯ ದೈವ ಶ್ರೀರಾಮ ಲಕ್ಷ್ಮಣರನ್ನು ಕಂಡೊಡನೆ ಸಂಭ್ರಮಿಸುತ್ತಾಳೆ. ಶಬರಿ ಬೆರಗಿನಿಂದ ಶ್ರೀರಾಮನನ್ನು ಕಂಡ ಬಳಿಕ ಸನಿಹ ಕೈದು ಮೈಯನ್ನು ಮುಟ್ಟಿ ಪಾದ ಸ್ಪರ್ಶಿಸಿ ಕಣ್ಣಿಗೊತ್ತಿಕೊಂಡನು. ಆನಂದ ಬಾಷ್ಪ ಸುರಿಸುತ್ತಾ ಬನ್ನಿ ಎಂದು ಉದ್ಗರಿಸುತ್ತಾಳೆ. ಅಯ್ಯೋ, ಏನೂ ಅಣಿಯೇ ಇಲ್ಲ, ನಿನ್ನೆಯಷ್ಟು ಚೆನ್ನಾಗಿಲ್ಲ ಎಂದು ಹಲುಬುತ್ತಾಳೆ. ತನ್ನ ಮನದ ಬಯಕೆಯಂತೆ ಬಗೆ ಬಗೆಯ ಕಂಪನ್ನು ಸೂಸುವ ವನಮಾಲೆಯನ್ನು ಕೊರಳಿಗಿಟ್ಟು ನೋಡಿ ಆನಂದಿಸುತ್ತಾ ಮಗುವಿನಂತೆ ಹಿಗ್ಗುತ್ತಾಳೆ. ವನದಲ್ಲಿ ಸಂಗ್ರಹಿಸಿದ ಹಣ್ಣುಗಳನ್ನು ಅವರಿಗೆ ಕೊಡುತ್ತಾ ಇದರಷ್ಟು ಸವಿಯಾದ ಹಣ್ಣು ಈ ಜಗದೊಳಗೆ ಇಲ್ಲ, ನಿಮಗಾಗಿಯೇ ತಂದೆನು ಎಂದು ಹೇಳುತ್ತಾ ಮಂದಹಾಸವನ್ನು ಬೀರುತ್ತಾ ರಾಮ ಲಕ್ಷ್ಮಣರನ್ನು ಮತ್ತೆ ಮತ್ತೆ ನೋಡಿ ಧನ್ಯತೆಯನ್ನು ಮೆರೆಯುತ್ತಾಳೆ. ಹೀಗೆ ರಾಮನನ್ನು ಕಾಣುವ ಅವಳ ಚಿಂತೆ ಹಿಂಗುತ್ತದೆ. ಎರಡನೆಯ ಪ್ರಶ್ನೆ, ಶಬರಿಯ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ಹೇಗೆ ವರ್ಣಿತವಾಗಿದೆ? ಉತ್ತರ, ರಾಮ ಶಬರಿಯ ಪರ್ಣಕುಟೀರದ ಬಾಗಿಲ ಬಳಿ ನಿಂತನು. ಲಕ್ಷ್ಮಣ ಅವರ ಹಿಂಬದಿಗಿದ್ದನು. ರಾಮ ಶಬರಿಯ ಬಳಿ ತಮ್ಮಿಬ್ಬರ ಪರಿಚಯ ಮಾಡಿಕೊಂಡಾಗ ಶಬರಿಯು ತುಂಬ ಸಡಗರಗೊಳ್ಳುತ್ತಾಳೆ. ಶಬರಿಯ ಸಡಗರ ಸಂತೋಷ ಮತ್ತು ಅವಳು ಗೈದ ಉಪಚಾರ ಮೇಳದವರ ಹಾಡಿನಲ್ಲಿ ಈ ರೀತಿ ವರ್ಣಿತವಾಗಿದೆ. ಬಾಗಿಲ ಬಳಿ ರಾಮ ಬಂದು ನಿಂತಿರುವುದನ್ನು ಕಂಡ ಶಬರಿ ಅವನ ಸನಿಹಕ್ಕೆ ಬಂದು ಮೈದಡವಿ ಪಾದಕ್ಕೆ ನಮಸ್ಕರಿಸಿ ಅವನ ಕೈಯನ್ನು ಕಣ್ಣಿಗೊತ್ತಿಕೊಂಡು ಕಂಬನಿ ಸುರಿಸಿದಳು. ರಾಮ ಲಕ್ಷ್ಮಣರನ್ನು ಬನ್ನಿರಿ ಎಂದು ಗದ್ಗತಿಸುತ್ತಾ ಅಯ್ಯೋ, ಇನ್ನೂ ಏನು ಅಣಿಯೇ ಇಲ್ಲ, ನಿನ್ನೆಯಷ್ಟು ಚೆಂದವಿಲ್ಲ ಎಂದು ಹಲುಬಿದಳು. ಬಲು ಹಂಬಲದಿಂದ ತನ್ನ ಮನಸ್ಸಿನ ಬಯಕೆಯಂತೆ ಬಗೆ ಬಗೆಯ ಕಂಪನಿಡುವ ವನಮಾಲೆಯನ್ನು ರಾಮನ ಕೊರಳಿಗಿಟ್ಟು ಹಿಗ್ಗಿದಳು. ಜಗತ್ತಿನಲ್ಲಿ ಇದರಷ್ಟು ರುಚಿಯ ಹಣ್ಣು ಯಾವುದೂ ಇಲ್ಲ ಎನ್ನುತ್ತಾ ತಾನು ತಂದ ಹಣ್ಣನ್ನು ಅವರ ಕೈಯೊಳಗಿಡುತ್ತಾಳೆ. ಅವುಗಳನ್ನು ಸವಿದು ಅವಳ ಪೂಜೆಯಿಂದ ಪ್ರಸನ್ನಲಾದ ರಾಜಕುಮಾರರನ್ನು ಕಂಡು ಶಬರಿ ಧನ್ಯಭಾವ ಹೊಂದಿದಳು. ಮೂರನೆಯ ಪ್ರಶ್ನೆ, ನಂಬಿ ಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ? ಉತ್ತರ, ಶಬರಿ ಶ್ರೀರಾಮನ ಪರಮ ಭಕ್ತೆಯಾಗಿದ್ದಳು. ತನ್ನ ಗುರುಗಳಾದ ಮತಂಗ ಋಷಿಗಳ ಆಶ್ರಮದಲ್ಲಿದ್ದ ಆಕೆ ಅವರ ಅಣತಿಯಂತೆ ರಾಮನ ದರ್ಶನಕ್ಕಾಗಿ ಕಾದಿದ್ದಳು. ಮತಂಗ ಋಷಿಗಳು ದಿವ್ಯಲೋಕವನ್ನು ಸೇರಿದ ಬಳಿಕ ರಾಮಧ್ಯಾನದಲ್ಲಿ ತೊಡಗಿ ರಾಮನ ಬರುವಿಕೆಗಾಗಿ ದಿನದಿನವೂ ಕಾದು ಕಾದು ಕಾತರಿಸಿ ಮುಪ್ಪಾಗಿ ಭಕ್ತಿಯೇ ರೂಪುಗೊಂಡಂತೆ ಕಾಣುತ್ತಿದ್ದಳು. ರಾಮನನ್ನು ಕಂಡ ನಂತರ ಧನ್ಯೆ ನಾನು, ಸಿದ್ಧರ ವರವಿಂದು ನನಗೆ ಫಲಿಸಿದೆ. ಗುರುವನ್ನು ಪೂಜೆಗೈದ ತಪದ ಫಲವು ನನಗೆ ಬಂದಿತು ಎಂದು ಸಂತಸಗೊಳ್ಳುತ್ತಾಳೆ. ಸಿದ್ಧರೊರೆದ ಮಾತು ನನಗೆ ಸಿದ್ಧಿಯಾಯಿತು. ಇಂದು ನನಗೆ ಮುಕ್ತಿಯನ್ನು ದಯಪಾಲಿಸೆಂದು ಬೇಡಿದುದು ಫಲಿಸಿತೆಂದು ಹರ್ಷಿಸುತ್ತಾಳೆ. ಶ್ರೀರಾಮನನ್ನು ಕುರಿತು ಮುಕ್ತಿಯನ್ನು ದಯಪಾಲಿಸೆಂದು ಬೇಡಿಕೊಳ್ಳುತ್ತಾಳೆ. ಪುಣ್ಯಲೋಕ ದೊರೆಯಲೆಂದು ಹರಕೆಯಿಡೆನಗೆ ಎಂದು ರಾಮನನ್ನು ಬೇಡುತ್ತಾಳೆ. ಅವಳ ಅಭೀಷ್ಟ ಸಿದ್ಧಿಸುತ್ತದೆ. ಶಬರಿ ಅಗ್ನಿಕುಂಡದಲ್ಲಿ ನಿರ್ವಾಣವನ್ನು ಹೊಂದುತ್ತಾಳೆ. ಈಕೆ ತನ್ನ ಅಭೀಷ್ಟತೆಯನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಜೀವನವಿಡೀ ತಪಸ್ವಿಯಂತೆ ಕಾದ ಶಬರಿ ತಾಳುವಿಕೆಗಿಂತ ತಪವೂ ಇಲ್ಲ.
ಎಂಬ ಮಾತಿನಂತೆ ಗುರುಗಳ ಮಾತನ್ನು ನಂಬಿ ಜೀವನದ ಧ್ಯೇಯವನ್ನು ಸಾಧಿಸಿಕೊಂಡ ಪರಮಭಕ್ತೆ ಎನ್ನಬಹುದು. ಮುಂದಿನ ಭಾಗ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಮೊದಲನೆಯ ವಾಕ್ಯ, ಆವುದೀ ಮರುಳು ನಮ್ಮೆಡೆಗೆ ಬರುತ್ತಿಹುದು. ಆಯ್ಕೆ, ಈ ಮಾತನ್ನು ಶ್ರೀರಂಗ ಮತ್ತು ನಾ ಕಸ್ತೂರಿ ಸಂಪಾದಿಸಿರುವ ಏಕಾಂಕ ನಾಟಕ ಕೃತಿಯಿಂದ ಆಯ್ದು ಸಂಪಾದಿಸಿದ ಪೂತಿ ನರಸಿಂಹಾಚಾರ್ ವಿರಚಿತ ಶಬರಿ ಗೀತನಾಟಕದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಎನ್ನ ಅಹಂಕೃತಿಯಿಂದ ಅತ್ತಿಗೆಗೆ ಈ ಗತಿಯೊದಗಿತು ಎಂದು ಲಕ್ಷ್ಮಣ ಮರುಗಲು ಅದೆಲ್ಲ ದೈವ ನಿಯಮವೆಂದು ಹೇಳಿ ರಾಮನು ಅವನನ್ನು ಸಂತೈಸಿದನು. ಧನು ಹೇಳಿದ ದಾರಿಯಲ್ಲಿಯೇ ನಾವು ಬಂದಿಹೆವೆ, ಶ್ರಮಣಿಯಾಶ್ರಮವಿದುವೆ ಎಂದು ಲಕ್ಷ್ಮಣನನ್ನು ಪ್ರಶ್ನಿಸುವಾಗ ಅನತಿ ದೂರದಲ್ಲಿ ಒಬ್ಬ ಜಟಿಲ ಕಬರಿಯಾದ ಶ್ರಮಣಿಯನ್ನು ಕಂಡ ಸಂದರ್ಭ ರಾಮನು ಲಕ್ಷ್ಮಣನಿಗೆ ಈ ಮೇಲಿನಂತೆ ಹೇಳಿದನು. ಸ್ವಾರಸ್ಯ, ಮಾಯದ ಜಿಂಕೆಯನ್ನು ಹಿಡಿಯಲು ಹೋದಾಗ ಅದು ರಾಕ್ಷಸನಾದುದು. ಕಬಂದ ರಾಕ್ಷಸನ ಕೈಗಳನ್ನು ಕತ್ತರಿಸಿದಾಗ ಅವನು ಗಂಧರ್ವನಾಗಿದ್ದ ವಿಷಯ ತಿಳಿದುದು. ಈ ಅಸಹಜ ಘಟನೆಗಳನ್ನು ಎದುರಿಸಿದ ರಾಮ ವೃದ್ಧೆ ಶಬರಿಯನ್ನು ಕಂಡು ಮರುಳು ಎಂದು ಭಾವಿಸಿರುವುದು ಸಹಜವಾಗಿಯೇ ತೋರಿದೆ. ಎರಡನೆಯ ವಾಕ್ಯ, ನಾಚುತಿಹೆನಿ ಪೂಜ್ಯಯಿ ನಲುಮೆಯಿಂದ. ಆಯ್ಕೆ, ಈ ಮಾತನ್ನು ಶ್ರೀರಂಗ ಮತ್ತು ನಾ ಕಸ್ತೂರಿ ಸಂಪಾದಿಸಿರುವ ಏಕಾಂಕ ನಾಟಕ ಕೃತಿಯಿಂದ ಆಯ್ದು ಸಂಪಾದಿಸಿದ ಪೂತಿ ನರಸಿಂಹಾಚಾರ್ ವಿರಚಿತ ಶಬರಿ ಗೀತನಾಟಕದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ತಳಿರು ಹೂ ಹಣ್ಣು ಹಂಪಲುಗಳನ್ನು ತಂದಿಟ್ಟು ತನಗಾಗಿ ಹಂಬಲಿಸುವ ಶಬರಿಯನ್ನು ಕಂಡು ರಾಮ ತನಗಾಗಿ ಇಷ್ಟು ಹಂಬಲಿಸುವ ಈ ಜಟಿಲ ಕಬರಿ ಉದರಮುಖ ಹೇಳಿದ ಶ್ರಮಣಿ ಇವಳೇ ಇರಬಹುದು. ನನ್ನಿಂದ ಈಕೆಗೆ ಸ್ವಲ್ಪವೂ ಉಪಕಾರವಿಲ್ಲ, ಆದರೂ ಎಷ್ಟೊಂದು ಪ್ರೀತಿಯಿಂದ ನನ್ನನ್ನು ನೆನೆಯುತ್ತಿದ್ದಾಳೆ ಎಂದು ಅವಳ ಭಕ್ತಿಯನ್ನು ವರ್ಣಿಸುವ ಸಂದರ್ಭದಲ್ಲಿ ರಾಮ ಲಕ್ಷ್ಮಣನಿಗೆ ಈ ಮೇಲಿನ ಮಾತನ್ನು ಹೇಳಿದನು. ಸ್ವಾರಸ್ಯ, ಉಪಕರಿಸಿರುವವರನ್ನು ಸ್ಮರಿಸುವುದು ಸಹಜ, ಆದರೆ ತಾನು ಶಬರಿಗೆ ಯಾವುದೇ ಉಪಕಾರ ಮಾಡಿಲ್ಲ. ಹೀಗಿದ್ದರೂ ಅವಳು ತನ್ನನ್ನು ಉತ್ಕಟ ಪ್ರೀತಿಯಿಂದ ಸತ್ಕರಿಸಿದ್ದನ್ನು ಕಂಡು ರಾಮ ನಾಚಿದ ಪರಿ ಔಚಿತ್ಯಪೂರ್ಣವಾಗಿದೆ. ಮೂರನೆಯ ವಾಕ್ಯ, ತಾಯಿ ದಾರಿಗರಿಗೆ ಬೀಡಿಲ್ಲಿ ದೊರೆಯುವುದೇ. ಆಯ್ಕೆ, ಈ ಮಾತನ್ನು ಶ್ರೀರಂಗ ಮತ್ತು ನಾ ಕಸ್ತೂರಿ ಸಂಪಾದಿಸಿರುವ ಏಕಾಂಕ ನಾಟಕ ಕೃತಿಯಿಂದ ಆಯ್ದು ಸಂಪಾದಿಸಿದ ಪೂತಿ ನರಸಿಂಹಾಚಾರ್ ವಿರಚಿತ ಶಬರಿ ಗೀತನಾಟಕದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ರಾಮನನ್ನು ನಾನು ಎಂದು ಕಾಣುವೆ, ಕೆಟ್ಟ ಕನಸಿರುಳ ಕಳೆವ ಸುಪ್ರಭಾತದಂಥವನು, ಗುರುಸಿದ್ಧರು ಮೆಚ್ಚಿದ ಸನ್ಮಂಗಳ ಮೂರ್ತಿ ಅವನು ಎಂದು ಹಾಡುತ್ತಾ ಶಬರಿಯು ರಾಮನನ್ನು ಬಗೆ ಬಗೆಯಾಗಿ ಬಣ್ಣಿಸುತ್ತಾ ಅವನಿಗಾಗಿ ಕಟ್ಟಿದ ಮಾಲೆಗೆ ಮುದ್ದಿಕ್ಕುವ ಸಂದರ್ಭದಲ್ಲಿ ರಾಮ ಶಬರಿಯ ಪರ್ಣಕುಟೀರದ ಬಾಗಿಲ ಬಳಿ ನಿಂತು ಈ ಮೇಲಿನ ಮಾತು ಕೇಳಿದನು. ಸ್ವಾರಸ್ಯ, ರಾಮನು ಸ್ತ್ರೀಯರ ಮೇಲಿಟ್ಟ ಗೌರವ ಆಧಾರಗಳು ಈ ಮಾತಿನಲ್ಲಿ ಬಿಂಬಿತವಾಗಿದೆ. ನಾಲ್ಕನೆಯ ವಾಕ್ಯ, ರೂಪಿನಂತೆ ಮಾತು ಕೂಡ ಎನಿತುದಾರವಾಗಿದೆ. ಆಯ್ಕೆ, ಈ ಮಾತನ್ನು ಶ್ರೀರಂಗ ಮತ್ತು ನಾ ಕಸ್ತೂರಿ ಸಂಪಾದಿಸಿರುವ ಏಕಾಂಕ ನಾಟಕ ಕೃತಿಯಿಂದ ಆಯ್ದು ಸಂಪಾದಿಸಿದ ಪೂತಿ ನರಸಿಂಹಾಚಾರ್ ವಿರಚಿತ ಶಬರಿ ಗೀತನಾಟಕದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ರಾಮನನ್ನು ಕಂಡು ಮಾತನಾಡಿ ತನ್ನ
ಸೊಗದ ಉನ್ಮಾದವನ್ನು ಸ್ವಲ್ಪ ಹದಕ್ಕೆ ತೆಗೆದುಕೊಂಡು ಅವನನ್ನು ನೋಡುತ್ತಾ ಕೊನೆಗೆ ಕಂಬನಿ ಸುರಿಸಿದಳು. ಆಗ ರಾಮನು, ಕಣ್ಣ ನೀರಿದೇಕೆ ತಾಯೇ, ನಿನ್ನ ಸತ್ಕಾರದಲ್ಲಿ ಸ್ವಲ್ಪವೂ ಕೊರತೆಯಿಲ್ಲ. ನಮ್ಮ ಅಯೋಧ್ಯೆಯ ಅರಮನೆಗಿಂತಲೂ ಹೆಚ್ಚಿನ ಸತ್ಕಾರ ಇಲ್ಲಿ ದೊರೆಯಿತು. ಇದು ಕಾಡು ಎಂಬುದನ್ನು ಮರೆತು ನಮ್ಮ ಮನೆ ಎಂದು ಅರಿತೆವು. ಇನಿತು ಆಧರಿಸಿದ ನಿನ್ನನ್ನು ನಮ್ಮ ತಾಯಿ ಎಂದು ಭಾವಿಸಿದೆವು ಎಂದು ಶಬರಿಯ ಬಳಿ ಪ್ರೀತಿಯ ಮಾತನಾಡಿದ ಸಂದರ್ಭದಲ್ಲಿ ಶಬರಿ ರಾಮನನ್ನು ಕುರಿತು ಈ ಮೇಲಿನ ಮಾತು ಹೇಳಿದಳು. ಸ್ವಾರಸ್ಯ: ರಾಮನ ಸರಳ ಸಜ್ಜನಿಕೆಯನ್ನು ಕಂಡ ಶಬರಿ ಅವನನ್ನು ಕೊಂಡಾಡಿದ ಬಗೆ ಸಮಂಜಸವಾಗಿದೆ. 5ನೇ ವಾಕ್ಯ. ಬೆಳಕಿಗೊಲಿದವರ್ ಉರಿವ ಬತ್ತಿಯ ಕರುಕ ಕಾಣರು. ಆಯ್ಕೆ: ಈ ಮಾತನ್ನು ಶ್ರೀರಂಗ ಮತ್ತು ನಾ ಕಸ್ತೂರಿ ಸಂಪಾದಿಸಿರುವ ಏಕಾಂಕ ನಾಟಕ ಕೃತಿಯಿಂದ ಆಯ್ದು ಸಂಪಾದಿಸಿದ ಪೂತಿ ನರಸಿಂಹಾಚಾರ್ ವಿರಚಿತ ಶಬರಿ ಗೀತನಾಟಕದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಬನಕ್ಕೆ ನಮೋ, ಮಲೆಗೆ ನಮೋ, ಎಲ್ಲರಿಗೆಲ್ಲಕ್ಕೂ ಶರಣು ಎಂದು ಹೇಳಿ ಶಬರಿ ವೇದಿಯನ್ನು ಪ್ರವೇಶಿಸಿದಳು. ರಾಮ ಶಬರಿಯ ನಿಷ್ಠೆ ಪ್ರೀತಿಯನ್ನು ಕೊಂಡಾಡುತ್ತಾನೆ. ಆಗ ಲಕ್ಷ್ಮಣನು ಅವಳನ್ನು ಕುರಿತು ಯಾರು, ಎತ್ತ, ಏಕೆ ಎನ್ನದೆ ಮಗುವಿನಂತೆ ಒಲಿದಳು, ನಮ್ಮನ್ನು ಕಾಣುತ್ತಲೇ ಬಹುವಾಗೆ ನಲಿದಳು ಎಂದು ಬಣ್ಣಿಸಿದ ಸಂದರ್ಭದಲ್ಲಿ ಶ್ರೀರಾಮನು ಲಕ್ಷ್ಮಣನಿಗೆ ಈ ಮೇಲಿನ ಮಾತು ಹೇಳಿದನು. ಸ್ವಾರಸ್ಯ: ಬದುಕಿನಲ್ಲಿ ಆವರಿಸಿರುವ ದೈವ ತೇಜಸ್ಸನ್ನು ಕಾಣುವವರ ಲಕ್ಷಣವಿದು ಎಂದು ರಾಮ ಶಬರಿಯನ್ನು ಕುರಿತು ಹೇಳಿದ ಮಾತು ಉದಾರವಾಗಿದೆ. ಹೊಂದಿಸಿ ಬರೆಯಿರಿ. ಮತಂಗ ಆಶ್ರಮ, ಪೂತಿನ ಮೇಲುಕೋಟೆ, ದಶರಥ, ರಾಮ, ಚಿತ್ರಕೂಟ, ಪರ್ವತ, ಭೂಮಿಜಾತೆ, ಸೀತೆ. ಮುಂದಿನ ಭಾಗ. ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಯಾದ ನಾಲ್ಕನೆಯ ಪದ ಬರೆಯಿರಿ. ನದಿ, ಪರ್ವತ, ರೂಢನಾಮ. ವ್ಯಾಪಾರಿ, ವಿಜ್ಞಾನಿ, ಡ್ಯಾಶ್. ಉತ್ತರ: ಅನ್ವರ್ಥ ನಾಮ. ನಾನು, ನೀನು, ಪುರುಷಾರ್ಥಕ ಸರ್ವನಾಮ. ಯಾರು, ಏನು, ಪ್ರಶ್ನಾರ್ಥಕ ಸರ್ವನಾಮ. ಅಷ್ಟು ಪರಿಮಾಣವಾಚಕ, 12 ಸಂಖ್ಯಾವಾಚಕ. ಪೊರಳ್, ಪಟ್ಟಣ, ಕಸವರ, ಚಿನ್ನ. ಧನ್ಯವಾದಗಳು. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ.